ಕರ್ತನಾಮ ಮಾತ್ರ ಮಹಿಮೆ ಪಡಲಿ. ಈ ದಿನ ಕುಗ್ಗೋಗ್ಬಿಟ್ಟಿದ್ದೀರಲ್ಲ, ಅಯ್ಯೋ ಏನಪ್ಪ ಇದು ಜೀವನ, ಅಯ್ಯೋ ಏನು ನಮಗೆ ಈ ರೀತಿ ಬಡತನ, ನಮಗೆ ಸಮೃದ್ಧಿನೇ ಇಲ್ವೇ, ಒಳ್ಳೆ ದಿನವೇ ಬಂದಿಲ್ವೇ ಅಂತ ಕೆಲವೊಮ್ಮೆ ನಾವು ಯೋಚನೆ ಮಾಡ್ಬೋದು. ಅದಕ್ಕೆ ದೇವರು ಆಲೋಚನೆ ಕೊಟ್ಟಿದ್ದಾರೆ. ದೇವ್ರು ಹೇಳ್ತಾರೆ, ನೀ ಈ ರೀತಿ ನಡ್ಕೋ ಅಂತ ಹೇಳ್ತಾರೆ. ಯೆಶಾಯ 58ನೇ ಅಧ್ಯಾಯದಲ್ಲಿ 6ನೇ ವಾಕ್ಯಗಳಿಂದ 12 ತನಕ ಓದಿ ನೋಡೋಣ. ಇವಾಗ ತುಂಬ ಜನ ನೀವು ಉಪವಾಸ ಮಾಡಿ ಪ್ರಾರ್ಥನೆ ಮಾಡ್ತೀರ. ಬಟ್ ಉಪವಾಸ ಮಾಡುವಾಗ ನೀವು ಯಾವ ರೀತಿ ಇರಬೇಕಂತ ಹೇಳ್ತಾರೆ. ಯೆಹೋವನಿಗೆ ಸಮರ್ಪಕವಾದ ಉಪವಾಸ ಎನ್ನುತ್ತೀರೋ ನೋಡಿರಿ. ಕೇಡಿನ ಬಂಧಗಳನ್ನು ಬಿಚ್ಚುವುದು, ನೊಗದ ಕಣ್ಣಿಗಳನ್ನು ಕಳಚುವುದು, ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡುವುದು, ನೊಗಗಳನ್ನೆಲ್ಲ ಮುರಿಯುವುದು, ಹಸಿದವರಿಗೆ ಅನ್ನವನ್ನು ಹಂಚುವುದು, ಅಲೆಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆಯವರನ್ನು ಕಂಡಾಗೆಲ್ಲ ಅವರಿಗೆ ಒದಗಿಸುವುದು, ನಿನ್ನಂತೆ ನರನಾಗಿರುವ ಯಾವನಿಗೆ ಆಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು, ಅವುಗಳೇ ನನಗೆ ಇಷ್ಟವಾದ ಉಪವಾಸ ವ್ರತವಲ್ಲವೋ ಅಂತ ದೇವ್ರ ವಾಕ್ಯ ಹೇಳ್ತದೆ. ಇದನ್ನು ಆಚರಿಸುವಾಗ ನಿನಗೆ ಬೆಳಕು ಉದಯದಂತೆ ಛೇದಿಸಿಕೊಂಡು ಬರುವುದು. ನಿಮ್ಮ ಕ್ಷಾಮವು ಬೇಗನೆ ವಿಕರಿಸುವುದು. ನಿಮ್ಮ ಧರ್ಮವು ನಿಮಗೆ ಮುಂಬಲವಾಗಿ ಮುಂದರಿಯುವುದು. ಯೆಹೋವನ ಮಹಿಮೆಯು ನಿಮಗೆ ಹಿಂಬಲವಾಗಿ ಇರುವುದು. ಆಗ ನೀವು ಕೂಗಿದರೆ ಯೆಹೋವನು ಉತ್ತರ ಕೊಡುವನು. ಮೊರೆಯಿಟ್ಟು ಕರೆದರೆ ಇಗೋ ಇದ್ದೇನೆ ಅನ್ನುವನು. ನೀವು ನಿಮ್ಮ ಮಧ್ಯದೊಳಗಿಂದ ನೊಗವನ್ನು, ಬೆಲಸನ್ನೆಯನ್ನು, ಕೆಡುಕಿನ ನುಡಿಯನ್ನು ಹೋಗಲಾಡಿಸಿರಿ. ನಿಮಗೆ ಪ್ರಿಯವಾದದ್ದನ್ನು ಹಸಿದವರಿಗೆ ಒದಗಿಸಿ ಕುಗ್ಗಿದವರ ಆಶೆಯನ್ನು ನೆರವೇರಿಸಿದರೆ ಆಗ ನಿಮಗೆ ಕತ್ತಲಲ್ಲಿ ಬೆಳಕು ಉದಯಿಸುವುದು, ನಿಮ್ಮ ಅಂಧಕಾರವು ಪರಿಹಾರವಾಗಿ ಮಧ್ಯಾಹ್ನವಾಗುವುದು. ಮತ್ತು ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳನ್ನು ಸಸಾರ ಮಾಡುವನು. ನೀವು ತಂಪಾದ ತೋಟಕ್ಕೆ, ನೀರಿನ ಮೋಸವಿಲ್ಲದ ಬುಗ್ಗೆಗೂ ಸಮಾನವಾಗುವಿರಿ. ಆಮೇನ್. ಈ ರೀತಿ ದೇವರು ನಾವು ಮಾಡಿದಾಗ ಈ ರೀತಿಯಾಗಿ ನನ್ನ ಆಶೀರ್ವದಿಸುತ್ತೆ ಅಂತ ಹೇಳಿದ್ದಾರೆ. ಇವತ್ತಿಂದ ನಾವು ದೇವ್ರ ವಾಕ್ಯಗಳನ್ನು ಫಾಲೋ ಮಾಡೋಣ. ಆತನ